ಪಾಕಿಸ್ತಾನಕ್ಕೆ ಭಾರತ ಮತ್ತೊಂದು ಶಾಕ್ ಕೊಟ್ಟಿದೆ. ಭಾರತದಲ್ಲಿದ್ದ ಪಾಕಿಸ್ತಾನದ ನ್ಯೂಸ್ ಚಾನೆಲ್ಗಳನ್ನು ಬ್ಯಾನ್ ಮಾಡಲಾಗಿದೆ. ಪಾಕ್ ನ್ಯೂಸ್ ಚಾನೆಲ್ಗಳಿಗೆ ಭಾರತದಿಂದ ಗೇಟ್ ಪಾಸ್ ನೀಡಲಾಗಿದೆ, ಬ್ಯಾನ್ ಮಾಡಲಾಗಿದೆ. ಭಾರತದಲ್ಲಿ ಪ್ರಸಾರ ಆಗದಂತೆ ಅದಕ್ಕೆ ಸಂಬಂಧಪಟ್ಟಂತ ಕ್ರಮವನ್ನು ತೆಗೆದುಕೊಂಡಿದೆ. ಪಾಕಿಸ್ತಾನದ ನ್ಯೂಸ್ ಹಾಗೂ ಯೂಟ್ಯೂಬ್ ಚಾನೆಲ್ಗಳನ್ನು ಬ್ಯಾನ್ ಮಾಡಲಾಗಿದೆ. ಪ್ರಚೋದನಕಾರಿಯಾಗಿ ಸುದ್ದಿ ಹಬ್ಬಿಸ್ತಾ ಇದ್ದಂಥ 16 ಚಾನೆಲ್ಗಳಿಗೆ ನಿಷೇಧವನ್ನು ಹೇರಲಾಗಿದೆ. ಭಾರತದ ವಿರುದ್ಧ ಸುಳ್ಳು ಸುದ್ದಿ ಹಬ್ಬಿಸುವಂಥ ಪಾಕಿಸ್ತಾನದ ಚಾನೆಲ್ಗಳಿಗೆ ಈ ರೀತಿಯಾಗಿ ಶಾಕ್ ಕೊಟ್ಟಿದೆ. ಪಾಕಿಸ್ತಾನದ ಪ್ರಮುಖ ನ್ಯೂಸ್ ಚಾನೆಲ್ಗಳಾದ ಡಾನ್, ಸಮಾ, ಆರಿ ನ್ಯೂಸ್, ಬೋಲ್ ನ್ಯೂಸ್, ಜಿಯೋ ನ್ಯೂಸ್, ಸಮಾ ಸ್ಪೋರ್ಟ್ಸ್, ರಫ್ತಾರ್ ಮೊದಲಾದಂತಹ 14 ಚಾನೆಲ್ಗಳಿಗೆ ನಿರ್ಬಂಧವನ್ನ ವಿಧಿಸಲಾಗಿದೆ. ಗೃಹ ಇಲಾಖೆಯ ಸೂಚನೆಯ ಮೇರೆಗೆ ಈ ಚಾನೆಲ್ಗಳನ್ನು ನಿರ್ಬಂಧಿಸಲಾಗಿದೆ. ಅದರ ಜೊತೆಗೆ ಅಂತಾರಾಷ್ಟ್ರೀಯ ಸುದ್ದಿ ಸಂಸ್ಥೆ ಬಿಬಿಸಿ ಮೇಲೂ ಕೂಡ ಹದ್ದಿನ ಕಣ್ಣಿಟ್ಟಿದೆ ಭಾರತದ ಗೃಹ ಇಲಾಖೆ. ಬಿಬಿಸಿ ವರದಿಗಳ ಮೇಲೆ ಕಣ್ಣಿಟ್ಟಿದೆ ಕೇಂದ್ರ ಗೃಹ ಇಲಾಖೆ. ಭಾರತೀಯ ಸೇನೆ, ಪಾಕಿಸ್ತಾನ ಸೇನೆ ಸೇರಿದಂತೆ ಉಗ್ರರ ಬಗ್ಗೆ ಬಿಬಿಸಿ ವರದಿಯನ್ನ ಮಾಡಿದೆ. ಅದರಲ್ಲೂ ಕೂಡ ಪಹಲ್ಗಾಮ್ ಉಗ್ರರನ್ನ ಪ್ರತ್ಯೇಕವಾದಿಗಳು ಅಂತ ಕರೆದಿದೆ ಬಿಬಿಸಿ. ಅವರನ್ನ ಉಗ್ರರು ಅಂತ ಹೇಳೋ ಬದಲು ಪ್ರತ್ಯೇಕವಾದಿಗಳು ಅಂತ ತನ್ನ ರಿಪೋರ್ಟ್ನಲ್ಲಿ ಬರ್ಕೊಂಡಿದೆ ಬಿಬಿಸಿ. ಸೊ ಈ ಹಿನ್ನೆಲೆಯಲ್ಲಿ ಕಾಶ್ಮೀರದ ವರದಿಯ ಬಗ್ಗೆ ಬಿಬಿಸಿಗೆ ಪತ್ರವನ್ನ ಬರೆದಿದೆ ಕೇಂದ್ರ ಗೃಹ ಇಲಾಖೆ. ಅಂತಾರಾಷ್ಟ್ರೀಯ ಸುದ್ದಿ ಸಂಸ್ಥೆ ಬಿಬಿಸಿಗೆ ಈ ಮೂಲಕ ಬಿಸಿ ಮುಟ್ಟಿಸೋದಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ತನ್ನ ವರದಿಯಲ್ಲಿ ಬಿಬಿಸಿಯಲ್ಲಿ ಪಹಲ್ಗಾಮ್ ಉಗ್ರರನ್ನ ಪ್ರತ್ಯೇಕವಾದಿಗಳು ಅಂತ ಹೇಳಿತ್ತು. ಅವರನ್ನ ಉಗ್ರರು ಅಂತ ಕರೆಯೋ ಬದಲು ಪ್ರತ್ಯೇಕವಾದಿಗಳು ಅಂತ ಕರೆದಿತ್ತು. ಆ ಹಿನ್ನೆಲೆಯಲ್ಲಿ ಬಿಬಿಸಿ ವಿರುದ್ಧ ಕೂಡ ಇದೀಗ ಕಣ್ಣಿಟ್ಟಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.